ಹೌದು ಸರ್, ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ, ಎಲ್ಲ ಆಗಿದೆ, ಎಲ್ಲ ನಾನು ಒಪ್ಕೊತೀನಿ ಸರ್, ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮಸ್ಕಾರ ಎಲ್ಲರಿಗೂ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಮಗ ಯುವರಾಜ್ ಕುಮಾರ್ ವಿಚ್ಛೇದನ ಸುದ್ದಿ ಸಾಕಷ್ಟು ಸದ್ದು ಮಾಡಿತು. ಕಾಂತಾರ ನಟಿ ಸಪ್ತಮಿ ಗೌಡ ಅವರ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿಬಂದಿತ್ತು. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಡಿವೋರ್ಸ್ ವಿಚಾರ ಯಾವಾಗ ಮುನ್ನೆಲೆಗೆ ಬರುತ್ತೆ, ಯುವ ಸಿನಿಮಾ ನಾಯಕಿ ಸಪ್ತಮಿ ಗೌಡ ಅವರ ಹೆಸರು ಕೂಡ ಸುದ್ದಿಯಾಗುತ್ತೆ. ಯುವ ಮತ್ತು ಶ್ರೀದೇವಿ ಡಿವೋರ್ಸ್ಗೆ ಪರೋಕ್ಷವಾಗಿ ಸಪ್ತಮಿ ಗೌಡ ಅವರೇ ಕಾರಣ ಎಂಬ ಗುಮಾನಿ ಕೂಡ ಅನೇಕರಲ್ಲಿತ್ತು. ಸ್ವತಃ ಸಪ್ತಮಿ ಗೌಡ ಶ್ರೀದೇವಿ ಭೈರಪ್ಪ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೂಡ ದಾಖಲು ಮಾಡ್ತಾರೆ. ನಟ ಯುವರಾಜ್ ಕುಮಾರ್ ಹಾಗೂ ಪತ್ನಿ ಶ್ರೀದೇವಿ ಮಾಡಿದ ಆರೋಪಗಳು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಶಾಕ್ ಕೊಟ್ಟಿತ್ತು. ಯುವರಾಜ್ ಕುಮಾರ್ ನಟಿ ಸಪ್ತಮಿ ಗೌಡ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾರೆ, ಹೋಟೆಲ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಎಂದು ಆರೋಪಿಸಿದರು. ಇದೀಗ ಆ ಆರೋಪಗಳಿಗೆ ಪುಷ್ಟಿ ನೀಡುವ ಆಡಿಯೋ ಒಂದು ಲೀಕ್ ಆಗಿದೆ. ನಟಿ ಸಪ್ತಮಿ ಗೌಡ ಅವರದ್ದು ಅಂತ ಹೇಳಲಾಗ್ತಿರೋ ಆಡಿಯೋ ಇದಾಗಿದೆ. ಯುವರಾಜ್ ಕುಮಾರ್ ಜೊತೆಗಿನ ಸಂಬಂಧ ಮತ್ತು ನಡೆದ ಘಟನೆ ಕುರಿತು ಈ ಆಡಿಯೋದಲ್ಲಿ ಮಾತಾಡಿದ್ದಾರೆ. ವೈರಲ್ ಆಗಿರೋ ಆಡಿಯೋ ಮಹಿಳೆಯೊಬ್ಬರು ಅಳುತ್ತಾ ರೆಕಾರ್ಡ್ ಮಾಡಿದಂಥ ಆಡಿಯೋ ಇದಾಗಿದೆ. ಇನ್ನು ಆ ಧ್ವನಿ ಸಪ್ತಮಿ ಗೌಡರ ಧ್ವನಿಯನ್ನೇ ಹೋಲ್ತಾ ಇದೆ. ಹೌದು, ನನ್ನಿಂದ ಹಲವರಿಗೆ ನೋವಾಗಿದೆ, ನನ್ನದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಾನು ಗುರುವನ್ನು ನಂಬಿ ಈ ಕೆಲಸ ಮಾಡಿದೆ. ನಿಮ್ಮ ಸೆಟ್ನಲ್ಲಿ ಆಗಿರೋದು ಸಾರಿ ಸರ್ ಎಂಬ ಮಾತುಗಳು ಆಡಿಯೋದಲ್ಲಿದೆ. ಈ ಆಡಿಯೋವನ್ನು ಸಪ್ತಮಿ ಗೌಡರು ರೆಕಾರ್ಡ್ ಮಾಡಿ ಖ್ಯಾತ ನಿರ್ಮಾಪಕ ವಿಜಯ್ ಕಿರುಗುಂದವರಿಗೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ಆಡಿಯೋದಲ್ಲಿ ಏನಿದೆ? ಆಡಿಯೋದಲ್ಲಿ ಸಪ್ತಮಿ ಗೌಡರು ಏನೆಲ್ಲ ಬಿಚ್ಚಿಟ್ಟಿದ್ದಾರೆ, ನಿಜವಾಗ್ಲೂ ಅದು ಸಪ್ತಮಿ ಗೌಡವ್ರದೇ ಆಡಿಯೋನ, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹೌದು ಸರ್, ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ, ಎಲ್ಲ ಆಗಿದೆ, ಎಲ್ಲ ನಾನು ಒಪ್ಕೊತೀನಿ ಸರ್, ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು. ನಾನು ಅಂದರೆ ನನ್ನ ಗುರುದು ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ನಂಬಿ ನಾನು ಮಾಡಿದ್ದು ಸರ್. ಇಲ್ಲಾಂದರೆ ನಾನು ಸಾರಿ ಸರ್, ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್. ಹಾಯ್ ಸರ್, ಅಂದರೆ ಇವಾಗ ನಿಮ್ಗಾಗಲೇ ವಿಷಯ ಗೊತ್ತಾಗಿರುತ್ತೆ ಸರ್ ಏನಾಗಿದೆ ಏನು ಅಂತ. ನಾನು ನಾನು ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್, ನನ್ನ ಸೈಡ್ ಆಫ್ ದ ಸ್ಟೋರಿನೂ ಕೇಳೋಕ್ಕೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವತ್ತೂ ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಅಂದರೆ ಬಾಬನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್, ಯಾವತ್ತೂ ನಾನು ಗುರುಗೆ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ. ತುಂಬ ಸತಿ ಹೇಳಿದ್ದೀನಿ ಸರ್, ಬೇಕಂದರೆ ನೀವು ಅವನೂ ಕೇಳ್ಬೋದು, ಯಾರನ್ನಾದ್ರೂ ಕೇಳ್ಬೋದು. ದಟ್ ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ, ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್. ಹೌದು, ಇದು ನಿಮ್ಮ ಸೆಟ್ಟಲ್ ಆಯಿತು, ಅದಕ್ಕೆ ನಿಮ್ಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್, ಅದು ಪರವಾಗಿಲ್ಲ. ಬಟ್ ನಾನು ಜಸ್ಟ್ ರಿಕ್ವೆಸ್ಟು ಸರ್, ನಾನು ಐ ಜಸ್ಟ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕ್ಕಷ್ಟೇ. ನಮ್ಮ ಮನೆಗೆ ಬಂದರು ಎಲ್ಲ ಸರ್, ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನಾನು ಏನು ಮಾತಾಡಲ್ಲ ಆ ಥರ. ಅವರು ಅಂದರೆ ಗುರುದು ಫಸ್ಟ್ ಸಿನಿಮಾ, ನಿಮಗೂ ಇದು ವೆರಿ ಇಂಪಾರ್ಟೆಂಟು. ಎಲ್ಲರೂ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ನಾನು ಯಾವುದಕ್ಕೆ 100% ನನ್ನ ಮಧ್ಯ ಬರಲ್ಲ ಸರ್. ಬಟ್ ಐ ಜಸ್ಟ್ ವಾಂಟ್ ನಾನೇನು ಆ ಥರ ಮಾಡೋಕ್ಕೋಗಲ್ಲ, ಕಾಂಟ್ಯಾಕ್ಟ್ ಮಾಡಲ್ಲ, ಏನು ಮಾಡಲ್ಲ ಅಂತ ನಾನು ಹೇಳಿದ್ದೀನಿ ಸರ್. ಜಸ್ಟ್ ವಾಂಟ್ ನಿಮ್ಗೆ ಯಾವತ್ತಾದರೂ ನೀವು ಬೈತಿರೋ ಏನೋ ಸರ್, ಐ ವಿಲ್ ಟೇಕ್ ಇಟ್. ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳಾಗೋಕ್ಕೆ ಸಾಧ್ಯನ ಅಂತ ಯಾವತ್ತಾದರೂ ಒಂದು ಸತಿ ನಿಮ್ಗೆ ಅನಿಸಿದ್ರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್, ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್. ಹೌದು ಸರ್, ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ, ಎಲ್ಲ ಆಗಿದೆ, ಎಲ್ಲ ನಾನು ಒಪ್ಕೊತೀನಿ ಸರ್, ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು. ನಾನು ಅಂದರೆ ನನ್ನ ಗುರುದು ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ನಂಬಿ ನಾನು ಮಾಡಿದ್ದು ಸರ್. ಇಲ್ಲಾಂದರೆ ನಾನು ಸಾರಿ ಸರ್, ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್. ಸ್ಯಾಂಡಲ್ವುಡ್ನಲ್ಲಿ ಕಳೆದೊಂದು ತಿಂಗಳಿಂದ ಒಂದಾದ ಮೇಲೊಂದು ಸುದ್ದಿಗಳು ಭಾರಿ ಸದ್ದು ಮಾಡ್ತಿದೆ. ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಜೋಡಿ 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ತಿಲಾಂಜಲಿ ಇಟ್ಟು ವಿಚ್ಛೇದನ ಪಡೆದ ಬಳಿಕ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಅದರ ಕಾವು ಚೂರು ಕಡಿಮೆ ಆಯಿತು ಅಂತಿದ್ದಂತೆ ದೊಡ್ಡ ಮನೆಯಲ್ಲಿ ಬಿರುಕು ಕಾಣಿಸ್ಕೊಂಡಿತ್ತು. ಅಂದರೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ನಡುವಿನ ದಾಂಪತ್ಯದಲ್ಲಿ ಯಾವುದು ಸರಿಯಿಲ್ಲ ಎಂಬ ವಿಚಾರ ಮುನ್ನೆಲೆಗೆ ಬಂತು. ವಿಚ್ಛೇದನಕ್ಕೂ ಯುವ ಕಡೆಯಿಂದ ಅರ್ಜಿ ಸಲ್ಲಿಕೆ ಆಗಿ ಹೋಗಿತ್ತು.
ಶ್ರೀದೇವಿ ಅವರಪ್ಪ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿ ಕೌಟುಂಬಿಕ ಕೋರ್ಟಿಗೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದವರು ನಟ ಯುವರಾಜ್ ಕುಮಾರ್. 5 ವರ್ಷಗಳ ಪ್ರೀತಿಯಲ್ಲಿದ್ದ ಈ ಜೋಡಿ ಬಳಿಕ 2019ರಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿಕೊಂಡ್ರು. ಹೀಗಿರುವಾಗಲೇ ಜೂನ್ 6ನೇ ತಾರೀಕಂದು ಯುವ ಕಡೆಯಿಂದ ಡಿವೋರ್ಸ್ಗೆ ಅರ್ಜಿ ಸಲ್ಲಿಕೆ ಆಯಿತು. ಪತ್ನಿ ಶ್ರೀದೇವಿ ಭೈರಪ್ಪಗೂ ಲೀಗಲ್ ನೋಟಿಸ್ ಹೋಗಿತ್ತು. ಹಾಗೆ ಬಂದ ನೋಟಿಸ್ಗೆ ತಮ್ಮ ವಕೀಲರಿಂದಲೇ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದರು ಶ್ರೀದೇವಿ ಅವರು. ಈ ನೋಟಿಸ್ನಲ್ಲಿ ಯುವ ಸಿನಿಮಾ ನಟಿ ಸಪ್ತಮಿ ಗೌಡ ಮತ್ತು ಯುವರಾಜ್ ಕುಮಾರ್ ನಡುವಿನ ಸಂಬಂಧದ ಬಗ್ಗೆ ಕೂಡ ಬರೆದಿದ್ರು. ರೆಡ್ ಹ್ಯಾಂಡ್ ಆಗಿ ಶ್ರೀದೇವಿ ಕೈಗೆ ಯುವ ಮತ್ತು ಸಪ್ತಮಿ ಗೌಡರು ಸಿಕ್ಕಿ ಬಿದ್ದಿದ್ರು. ಸಪ್ತಮಿ ಗೌಡರಿಗೆ ಯುವ ಕಳೆದ 1 ವರ್ಷದಿಂದ ಅಫೇರನ್ನು ಇಟ್ಕೊಂಡಿದ್ದಾನೆ. ಇವರಿಬ್ಬರು ರಿಲೇಷನ್ಶಿಪ್ನಲ್ಲಿದ್ದಾರೆ. 2023 ಡಿಸೆಂಬರ್ನಲ್ಲಿ ಅಮೆರಿಕದಿಂದ ಭಾರತಕ್ಕೆ ಬಂದಾಗ ಇವರಿಬ್ಬರು ಖಾಸಗಿ ಹೋಟೆಲ್ ರೂಮ್ನಲ್ಲಿ ಇದ್ದರು ಎಂದು ಶ್ರೀದೇವಿ ತಮ್ಮ ನೋಟಿಸ್ಗೆ ಉತ್ತರ ಕೊಟ್ಟಿದ್ದರು. ಈ ವಿಚಾರ ವಿಚ್ಛೇದನದ ಕಾವನ್ನು ಹೆಚ್ಚು ಮಾಡುತ್ತೆ. ಇದಕ್ಕೆ ಪ್ರತಿಯಾಗಿ ನಟಿ ಸಪ್ತಮಿ ಗೌಡ ಅವರು ಶ್ರೀದೇವಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತಾರೆ. ಶ್ರೀದೇವಿ ಭೈರಪ್ಪ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಚಾರಿತ್ರ್ಯವಧೆ ಮಾಡ್ತಿದ್ದಾರೆ. ಈ ವಿಚಾರ ನನ್ನ ವೃತ್ತಿ ಜೀವನ ಸೇರಿ ವೈಯಕ್ತಿಕ ಬದುಕಿಗೂ ಡ್ಯಾಮೇಜ್ ಮಾಡಿದೆ ಅಂತ 10 ಕೋಟಿ ರೂಪಾಯಿ ಪರಿಹಾರಕ್ಕೆ ಅರ್ಜಿ ಹಾಕ್ತಾರೆ. ದೊಡ್ಡ ಮನೆಯ ಬಿರುಕಿನಲ್ಲಿ ಸಪ್ತಮಿ ಗೌಡರ ಹೆಸರು ತಳುಕು ಹಾಕಿಕೊಳ್ಳುತ್ತಿದ್ದಂತೆ ಯುವ ಮತ್ತು ಸಪ್ತಮಿ ನಡುವಿನ ಸಂಬಂಧದ ಬಗ್ಗೆಯೂ ಬಗೆಯ ಮಾತುಗಳು ಕೇಳಿಬರುತ್ತೆ. ಶ್ರೀದೇವಿಗೆ ಡಿವೋರ್ಸ್ ಕೊಟ್ಟು ಸಪ್ತಮಿಯನ್ನು ಯುವ ಮದುವೆ ಆಗ್ತಾರೆಂಬ ಗುಸುಗುಸು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕೇಳಿಬರುತ್ತೆ. ಇಬ್ಬರ ನಡುವೆ ಏನೋ ನಡೀತಿದೆ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ. ಅದೇ ಸಮಯದಲ್ಲಿ ಅದಕ್ಕೆ ಪುಷ್ಟಿ ಕೊಡುವಂತೆ ಯುವ ಸಿನಿಮಾ ಪ್ರೆಸ್ ಮೀಟ್ ಸಮಯದಲ್ಲಿನ ವಿಡಿಯೋ ಒಂದು ವೈರಲ್ ಆಗುತ್ತೆ. ಯುವರಾಜ್ ಕುಮಾರ್ ನಟನೆಯ ಯುವ ಸಿನಿಮಾ ಮಾರ್ಚ್ 29ನೇ ತಾರೀಕು ಬಿಡುಗಡೆ ಆಗುತ್ತೆ. ಮೊದಲ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಸಂತೋಷ್ ಆನಂದರಾಮ್ ಈ ಸಿನಿಮಾ ನಿರ್ದೇಶನ ಮಾಡಿದರು. ಇದೇ ಚಿತ್ರದ ಪತ್ರಿಕಾಗೋಷ್ಠಿಯ ಸಣ್ಣದಾದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೆ. ಆ ವಿಡಿಯೋ ನೋಡಿದವರು ಯುವ ಮತ್ತು ಸಪ್ತಮಿ ಗೌಡರ ನಡುವೆ ಬೇರೆ ಏನೋ ನಡೀತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅಪ್ಪ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅಮ್ಮನ ಭುಜದ ಮೇಲೆ ಯುವ ಕೈ ಹಾಕಿ ಫೋಟೋಗೆ ಹೋಸ್ ಕೊಟ್ಟಿದ್ದಾರೆ. ಅಪ್ಪನ ಪಕ್ಕದಲ್ಲಿ ಸಪ್ತಮಿ ಗೌಡ ಅವರು ನಿಂತಿರ್ತಾರೆ. ಅಪ್ಪನ ಮೇಲೆ ಕೈ ಹಾಕುವ ನೆಪದಲ್ಲಿ ಸಪ್ತಮಿ ಅವರಿಗೂ ಕಿರುಬೆರಳಿನಲ್ಲಿ ಟೀಸ್ ಮಾಡಿದ್ದಾರೆ. ಯುವ ಈ ವರ್ತನೆಗೆ ಸಪ್ತಮಿ ಗೌಡರಿಗೆ ಕೊಂಚ ಮುಜುಗರ ಕೂಡ ಆಗುತ್ತೆ. ಅದನ್ನು ನಾವು ವಿಡಿಯೋದಲ್ಲಿ ಗಮನಿಸ್ಬೋದು. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವಿಡಿಯೋ ಆಯಿತು. ಈಗ ಸಪ್ತಮಿ ಗೌಡರು ಅಂತ ಹೇಳಲಾಗ್ತಿರೋ ಆಡಿಯೋ ಒಂದು ಲೀಕ್ ಆಗಿದೆ. ವೈರಲ್ ಆಗ್ತಿರೋ ಆಡಿಯೋದಲ್ಲಿ ಮಹಿಳೆಯೊಬ್ಬರು ಅಳುತ್ತಾ ರೆಕಾರ್ಡ್ ಮಾಡಿರುವಂಥ ಆಡಿಯೋ ಇದಾಗಿದೆ. ಈ ಆಡಿಯೋದಲ್ಲಿ ಸಪ್ತಮಿ ಗೌಡರ ಧ್ವನಿಯನ್ನೇ ಹೋಲ್ತಾ ಇದೆ. ನನ್ನಿಂದ ಹಲವರಿಗೆ ನೋವಾಗಿದೆ. ನನ್ನದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಈ ಕೆಲಸವನ್ನು ಗುರುವನ್ನು ನಂಬಿ ಮಾಡಿದೆ. ನಿಮ್ಮ ಸೆಟ್ನಲ್ಲಿ ಆಗಿರೋದು ಸಾರಿ ಸರ್ ಎಂದು ಹೇಳ್ತಿರೋ ಆಡಿಯೋದಲ್ಲಿದೆ. ಈ ಆಡಿಯೋವನ್ನು ಸಪ್ತಮಿ ಗೌಡರು ವಿಜಯ್ ಕಿರ್ಗುಂದವರಿಗೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ. ಈ ಆಡಿಯೋದಲ್ಲಿ ಗುರು ಅಂತ ಬಳಸಿದರೆ ಅದು ಗುರು ಅಂತಲೇ ಬೇರೆ ಯಾರೂ ಅಲ್ಲ, ಯುವರಾಜ್ ಕುಮಾರ್. ಗುರು ಬಂದು ಎಲ್ಲವನ್ನು ಹೇಳಿಕೊಂಡ ಮೇಲೆ ನಾನು ಮುಂದುವರೆದೆ. ಅದು ನಿಮ್ಮ ಸೆಟ್ನಲ್ಲೇ ಆಗಿರೋದು, ಆಗಬಾರ್ದಿತ್ತು. ಬೇಸರವಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಸೈಡ್ ಆಫ್ ದ ಸ್ಟೋರಿಯನ್ನು ಕೂಡ ನೀವು ಕೇಳಿಸ್ಕೊಳ್ಳಿ. ಯಾವತ್ತಾದರೂ ಸಪ್ತಮಿ ಕೂಡ ಇಷ್ಟು ಕೆಟ್ಟವಳೆಂದು ಅಂದುಕೊಳ್ಳುವ ಮುಂಚೆ ಏನಾಯಿತು ಎಂದು ನನ್ನಿಂದ ಒಮ್ಮೆ ಕೇಳಿಸ್ಕೊಳ್ಳಿ ಅಂತ ಹೇಳಿರುವ ಮಾತು ಈ ಆಡಿಯೋದಲ್ಲಿ ಇದೆ. ಇನ್ನು ನಾನು ನನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಬಿಟ್ಟು ಬಾ ಅಂತ ಹೇಳಿಲ್ಲ. ನಾನು ಮೊದಲಿನಿಂದಲೂ ಹೇಳ್ತಾನೆ ಇದ್ದೆ, ಇದೆಲ್ಲ ವರ್ಕೌಟ್ ಆಗಲ್ಲ. ಅಲ್ಲದೆ ನಾನು ಎಂದಿಗೂ ಸಹ ಫ್ಯಾಮಿಲಿ ಬಿಟ್ಟು ಬಾ, ಪತ್ನಿ ಜೊತೆ ಬ್ರೇಕಪ್ ಮಾಡ್ಕೊಂಡು ಬಾ ಎಂದು ಹೇಳಿಲ್ಲ ಸರ್. ನನ್ನನ್ನು ನಂಬಿ ಎಂದು ಬೇಡ್ಕೊಂಡಿದ್ದಾರೆ. ಬೇಕಾದರೆ ನನ್ನನ್ನು ಬೈರಿ. ಗುರುಗೆ ಇದು ಮೊದಲ ಸಿನಿಮಾ, ನಿಮಗೂ ಸಹ ಬಹಳ ಮುಖ್ಯವಾದ ಸಿನಿಮಾ. ನನಗೆ ಗೊತ್ತಿದೆ, ಯಾರಿಗೂ ತೊಂದರೆ ಆಗಬಾರ್ದು ಸರ್. ನಾನು ಇದನ್ನು ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡೋದಿಲ್ಲ. ಬೈಯುವುದಾದರೆ ಬೈರಿ ಅಂತ ಹೇಳಿರೋದು ಈ ಆಡಿಯೋದಲ್ಲಿ ಇದೆ. ಇನ್ನು ಯುವ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಅಮೆರಿಕದಿಂದ ಬೆಂಗಳೂರಿಗೆ ಬಂದಿದ್ದಂಥ ಶ್ರೀದೇವಿ ಯುವ ಇದ್ದ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಯುವ ಜೊತೆಗೆ ಸಪ್ತಮಿ ಗೌಡ ಸಹ ಒಂದೇ ಕೋಣೆಯಲ್ಲಿ ಇರ್ತಾರೆ. ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಂಥ ಶ್ರೀದೇವಿ ಈ ವಿಚಾರ ದಂಪತಿ ನಡುವಿನ ಕೋಪಕ್ಕೆ ಕಾರಣ ಆಗುತ್ತೆ. ಡಿವೋರ್ಸ್ ಹಂತಕ್ಕೂ ಕೂಡ ಬರುತ್ತೆ. ಯುವರಾಜ್ ಕುಮಾರ್ ಅವರೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಬಳಿಕ ಶ್ರೀದೇವಿಗೆ ಲೀಗಲ್ ನೋಟಿಸ್ ಕೂಡ ಕೊಡ್ತಾರೆ. ಆಗ ಸಪ್ತಮಿ ಗೌಡ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಶ್ರೀದೇವಿ ಹಾಗೂ ಯುವ ದಂಪತಿಯಲ್ಲಿ ಬಿರುಕು ಮೂಡಿದ ಬಳಿಕ ಯುವ ಬಾಳಿಗೆ ಸಪ್ತಮಿ ಗೌಡ ಎಂಟ್ರಿ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಯುವ ಸಿನಿಮಾ ಸೆಟ್ನಲ್ಲಿಯೇ ಶ್ರೀದೇವಿ ಬಂದು ಜಗಳ ಸಹ ಮಾಡಿದ್ರು ಎಂಬ ಮಾತುಗಳು ಈ ಹಿಂದೆ ಕೇಳಿಬಂದಿದ್ದು. ಇದೇ ಕಾರಣಕ್ಕೆ ನಿರ್ಮಾಪಕ ವಿಜಯ್ ಕಿರ್ಗುಂದ್ ಅವರು ಸಪ್ತಮಿ ಹಾಗೂ ಯುವ ಇಬ್ಬರನ್ನು ತರಟೆಗೆ ಕೂಡ ತೆಗೆದುಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಆ ಸಮಯದಲ್ಲಿ ಸಪ್ತಮಿಯವರು ನಿರ್ಮಾಪಕ ವಿಜಯ್ ಕಿರ್ಗುಂದ್ ಅವರಿಗೆ ಈ ಕಳಿಸಿದ್ದ ಆಡಿಯೋ ಇದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಕಳಿಸಿದಂಥ ಆಡಿಯೋ ಸಪ್ತಮಿ ಗೌಡರದೇ ಅಂತ ಪ್ರೂವ್ ಆದರೆ ದೊಡ್ಡ ಮನೆಯ ಮಗನಾಗಿ ಯುವರಾಜ್ ಕುಮಾರ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.